ಎಲ್ಲ ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಎಲ್ಲಿಗಪ್ಪ ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸ್ಮಾರಕಕ್ಕೆ ನಾವು ಬಂದಿರೋವಂಥದ್ದು. ನೋಡ್ತಾ ಇದ್ರಲ್ಲ ಯಾವ ರೀತಿ ಇದೆ ಅಂತ. ಎಂಟ್ರೆನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಇಲ್ಲಿ ಬರ್ತೀನಿ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಅಂತೂ ಪೇ ಮಾಡುವ ಹಾಗಿಲ್ಲ. ನಾವು ಫ್ರೀ ಆಗಿ ನೋಡ್ಕೊ ಬರ್ಬೋದು ಹೊರಗಡೆ ಹೋಗ್ಬಿಟ್ಟು. 11 ಕೋಟಿ ಖರ್ಚು ಮಾಡಿರುವಂತಹ ಸ್ಮಾರಕವಿದು. ತುಂಬಾನೇ ಚೆನ್ನಾಗಿದೆ ಒಳಗಡೆ ಮಾತ್ರ, ನೀವು ನೋಡ್ತಾ ಇದ್ರಲ್ಲ. ಮತ್ತೆ ಇಲ್ಲಿ ನೀವು ನೋಡ್ತೀನಿ ಅಂತಂದ್ರೆ ನಿಮ್ಗೆ 650 ಹೆಚ್ಚು ಫೋಟೋಗಳನ್ನು ನೋಡ್ಬೋದು ನೀವು ಒಳಗಡೆ. ತುಂಬಾನೇ ಸಖತ್ತಾಗಿರುತ್ತೆ. ಎಲ್ಲಿ ಇರುವುದು ಎಂದರೆ HD ಕೋಟೆ ರಸ್ತೆ ಹಾಲಾಳು ಎಂಬ ಗ್ರಾಮದಲ್ಲಿ ಇದೆ. ಇದು ರಿಂಗ್ ರೋಡ್ ಇಂದ ಬರೀ ನಿಮ್ಗೆ ಕೇವಲ 3 ಕಿಲೋಮೀಟರ್ ಮಾತ್ರ ಆಗುವಂತದ್ದು. ವಿಷ್ಣು ಸರ್ ಅವರು ಯಾವಾಗ ಜನಿಸಿದ್ದು ಅಂತ ಕೇಳಿದ್ರೆ 18 ಸೆಪ್ಟೆಂಬರ್ 1950 ಜನಿಸಿದ್ದು. ಮತ್ತೆ ಸರ್ ಇದು ನಿಜವಾದ ಹೆಸರು ಬಂದು ಸಂಪತ್ ಕುಮಾರ್ ಅಂತ ಪೂರ್ಣ ಹೆಸರು. ತಾಯಿ ಹೆಸರು ಕಾಮಾಕ್ಷಮ್ಮ ಮತ್ತು ತಂದೆ ಹೆಸರು HL ನಾರಾಯಣ ರಾವ್. ಮೈಸೂರಿನ ಚಾಮುಂಡಿಪುರಂನಲ್ಲಿ ಇವರು ವಾಸಿಸುತ್ತಿದ್ದರು. ಗೋಪಾಲಸ್ವಾಮಿ ಎಂಬ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವರು ವ್ಯಾಸಂಗವನ್ನು ಮಾಡಿದರು. ಪ್ರೌಢ ಶಿಕ್ಷಣ ಮತ್ತು ಪದವಿ ಶಿಕ್ಷಣವನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದರು. 1975 ಇವರು ಮದುವೆ ಆಗ್ತಾರೆ ಭಾರತಿ ಮೇಡಮ್ ಅವ್ರನ್ನ. ಮತ್ತೆ ಇವರು 2 ಮಕ್ಕಳನ್ನ ದತ್ತು ತಗೋತಾರೆ, ಒಂದು ಕೀರ್ತಿ ಮತ್ತು ಚಂದನ ಅಂತ. BV ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ಸರ್ ಅವರು ರಚಿಸಿರುವಂತಹ ವಂಶವೃಕ್ಷ ಮೂವಿನಲ್ಲಿ ಪ್ರಥಮ ಬಾರಿಗೆ ಬಾಲನಟನಾಗಿ ಅಭಿನಯಿಸಿದ್ದಾರೆ. 220 ಚಿತ್ರಗಳು ಕೂಡ ನಟಿಸಿದ್ದಾರೆ. ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಅಂತಹ ಭಾಷೆಗಳಲ್ಲೂ ಕೂಡ ಇವರು ಮಾಡಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರು ರಚಿಸಿರುವಂತಹ ನಾಗರಹಾವು ಚಿತ್ರದಲ್ಲಿ ಮೊದಲ ಬಾರಿಗೆ ನಟನಾಗಿ ಅಭಿನಯಿಸುತ್ತಾರೆ. ಈ ಚಿತ್ರವು ಸತತ 25 ವಾರಗಳನ್ನು ಪೂರೈಸಿತು ಮತ್ತು ಆ ಕಾಲದಲ್ಲಿ 7 ಲಕ್ಷಗಳನ್ನು ಗಳಿಸಿದ ಮೊದಲ ಚಿತ್ರವಾಗಿತ್ತು. ಈ ಚಿತ್ರದ ಮೂಲಕ ವಿಷ್ಣುವರ್ಧನ್ ಸರ್ ಅವರು ಸ್ಟಾರ್ ಆಗ್ತಾರೆ. ಮತ್ತೆ 1987 ಸಾಹಸಸಿಂಹದಲ್ಲಿ ಇವರು ಸೂಪರ್ ಸ್ಟಾರ್ ಆಗ್ತಾರೆ. ಸಾವಿರದ 1990 ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ದಾರೆ. 2005 ಬೆಂಗಳೂರು ವಿಶ್ವವಿದ್ಯಾನಿಲಯವು ಡಾಕ್ಟರೇಟ್ ಪದವಿಯನ್ನು ಇವರಿಗೆ ಕೊಡುತ್ತಾರೆ. ನಂತರ 2013 ಭಾರತ ಸರ್ಕಾರವು ಅಂಚೆ ಚೀಟಿಯನ್ನು ವಿಷ್ಣುವರ್ಧನ್ ಸರ್ ಅವರ ಹೆಸರಿನಲ್ಲಿ ಬಿಡುಗಡೆ ಮಾಡಿದರು. 7 ಫಿಲ್ಮ್ಫೇರ್ ಅವಾರ್ಡ್ ಮತ್ತು 8 ರಾಜ್ಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ.
ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳುಗಳಿರುವುದು 5 ಕೋಟಿ ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿರೋ ಚರಿತ್ರೆನೇ ಇಲ್ಲ. ಕದಂಬ ಮೂವಿ ಡೈಲಾಗ್ ಇದು. ನಾವು ಕೊಟ್ಟ ಮಾತು, ಇಟ್ಟ ಬಾಣ ಯಾವತ್ತು ಗುರಿ ತಪ್ಪುವುದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗ್ಲೂ ಗುರಿ ಇರಬೇಕು, ಹಿಂದೆ ಯಾವಾಗ್ಲೂ ಗುರಿ ಇರಬೇಕು. ಹೆಲೋ ಡ್ಯಾಡಿ ಸಿನಿಮಾದಿದು. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಶಿಲೆ ನೋಡ್ತಾ ಇದ್ರೆ ಇದನ್ನ ಕೆತ್ತಿರುವಂತದ್ದು ಅರುಣ್ ಯೋಗಿರಾಜ್ ಅವರು. 7 ಅಡಿ ಇದೆ ಟೋಟಲ್ ಅದು. ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಡ್ತಾನೆ. ಕೋಟಿಗೊಬ್ಬ ಸಿನಿಮಾದ ಮೂವಿ ಇದು. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿಂಗೆ ಅಕ್ಷತೆ ಹಾಕೋಕೆ ಬರ್ತಾರೆ, ನೀ ಸತ್ತಾಗ ಎಷ್ಟು ಜನ ಮಣ್ಣು ಹಾಕೋಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನು ಏನ್ ಸಂಪಾದನೆ ಮಾಡಿದೀಯಾ ಅನ್ನೋದು ಗೊತ್ತಾಗುತ್ತದೆ. ಜನ ಸಂಪಾದನೆ ಮಾಡಕ್ಕೂ ಗುಣ ಇರಬೇಕು. ಜಮೀನ್ದಾರು ಸಿನಿಮಾ ಇದು. ಬರೀ ಸಿನಿಮಾದ ಡೈಲಾಗ್ ಅಲ್ಲ, ನಿಜ ಜೀವನದಲ್ಲಿ ಮಾತ್ರ ತುಂಬಾನೇ ಮಹತ್ವವಾಗಿದೆ. ಮಾತ್ರ ಈ ಲೈನ್ಸ್ ಗಳು ಮಾತ್ರ ನಿಜ ಜೀವನದಲ್ಲೂ ರೂಪಿಸ್ಕೊಳ್ಳಕ್ಕೂ ತುಂಬಾನೇ ಒಳ್ಳೇದಾಗಿದೆ. ಅವಾಗ ಮಾಡುವ ಸಿನಿಮಾಗಳು ಬದುಕುವುದನ್ನು ಕಲಿಸುತ್ತಿದ್ದವು ಮತ್ತು ಮೌಲ್ಯ ಹಾಗೂ ಮನಸ್ಥಿತಿಗಳನ್ನು ಹೇಳುತ್ತಿದ್ದವು. ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಮಾಡಿರುವ ಚಿತ್ರಗಳಲ್ಲಿ ಪಾತ್ರಗಳ ಫೋಟೋಗಳಿವು ನೋಡ್ತಾ ಇದ್ರಲ್ಲ, ಅದು ತುಂಬಾನೇ ಖುಷಿ ಆಗ್ತಿತ್ತು. ಒಂದೊಂದು ಫೋಟೋಗಳು ನೋಡಿದಾಗ ಒಂದೊಂದು ಮೂವಿ ನೆನಪಾಗ್ತಾ ಇತ್ತು. ಮಾತ್ರ ನೀವು ನೋಡ್ತಾ ಇದ್ರಲ್ಲ ಯಾವ ರೀತಿ ಇದೆ, ಸೂರ್ಯವಂಶ ಆಗಿರ್ಬೋದು, ತುಂಬಾ ಮೂವಿಗಳು ಮಾತ್ರ ಫೋಟೋಗಳು ನೋಡ್ತಿದ್ದೆ, ಆ ಮೂವಿಗಳು ನೆನಪಾಗ್ತಾ ಇದ್ವು. ಒಂದೊಂದು ನೋಡ್ತಾ ಇದ್ರಲ್ಲ ನೀವು.